ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಎಸ್ ಸ್ಪೀಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿತೀಶ್ ಕುಮಾರ್ ಇವರು ಬಿಹಾರದ ಅತ್ಯಂತ ಹೆಸರ ಆಯ್ಕೆ ಆಗಿರ್ತಕ್ಕಂಥ ಮುಖ್ಯಮಂತ್ರಿಯವರು. ಇವ್ರ ಬಗ್ಗೆ 10 ಸಾಲುಗಳಲ್ಲಿ ತಿಳಿತೋಣ. ಈ ಒಂದು ಮಾಹಿತಿ ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ತಿಳಿಯುವ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗಾದ್ರೆ ಈ ಒಂದು ಮಾಹಿತಿಯನ್ನು ಕಲಿತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ನಿತೀಶ್ ಕುಮಾರ್ ಅವರು ಬಿಹಾರದ ಪ್ರಮುಖ ರಾಜಕಾರಣಿ. ನಿತೀಶ್ ಕುಮಾರ್ ಅವರು ಬಿಹಾರದ ಪ್ರಮುಖ ರಾಜಕಾರಣಿ. ಓಕೆನಾ? ಅದಾದ ನಂತರ ಎರಡನೇ ಪಾಯಿಂಟ್, ಅವರು ಜನತಾದಳ ಪಕ್ಷದ ನಾಯಕರು. ಓಕೆ. ನಂತರ ಮೂರನೇ ಪಾಯಿಂಟ್, 1951 ಮಾರ್ಚ್ 1 ಬಿಹಾರದ ಬಖ್ತಿಯಾರ್ಪುರ್ನಲ್ಲಿ ಜನಿಸಿದರು. ಮತ್ತು ನೋಡಿ, 1951 ಮಾರ್ಚ್ 1 ಬಿಹಾರದ ಬಖ್ತಿಯಾರ್ಪುರ್ನಲ್ಲಿ ಜನಿಸಿದರು. ನಾಲ್ಕನೇ ಪಾಯಿಂಟ್, ಅವರು ಇಂಜಿನಿಯರಿಂಗ್ ಪದವೀಧರರು. ಅದಾದ ನಂತರ ಐದನೇ ಪಾಯಿಂಟ್, 2000ರಿಂದ ಬಿಹಾರದ ಮುಖ್ಯಮಂತ್ರಿಯಾಗಿ 2000ರಿಂದ ಬಿಹಾರದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಓಕೆ, ಸಲ್ಲಿಸುತ್ತಿದ್ದಾರೆ. ಅನಂತರ ಆರನೇ ಪಾಯಿಂಟ್, ಅವರು ಒಟ್ಟು 10ನೇ ಬಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಏಳನೇ ಪಾಯಿಂಟ್, ಬಿಹಾರದ ಅಭಿವೃದ್ಧಿಗೆ ಹಲವು ಯೋಜನೆಗಳನ್ನು ಜಾರಿಗೊಳಿಸಿದ್ದಾರೆ. ಮತ್ತು ನೋಡಿ, ಬಿಹಾರದ ಅಭಿವೃದ್ಧಿಗೆ ಹಲವು ಯೋಜನೆಗಳನ್ನು ಜಾರಿಗೊಳಿಸಿದ್ದಾರೆ. ಎಂಟನೇ ಪಾಯಿಂಟ್, ಅವರು ಮಹಿಳಾ ಸಬಲೀಕರಣ ಮತ್ತು ಶಿಕ್ಷಣಕ್ಕೆ ವಿಶೇಷ ಒತ್ತು ನೀಡಿದರು. ಮತ್ತು ನೋಡಿ,
ಅವರು ಮಹಿಳಾ ಸಬಲೀಕರಣ ಮತ್ತು ಶಿಕ್ಷಣಕ್ಕೆ ವಿಶೇಷ ಒತ್ತು ನೀಡಿದರು. 9ನೇ ಪಾಯಿಂಟ್, ಅವರು NDA ಮತ್ತು ಇಂಡಿಯಾ ಮೈತ್ರಿಕೂಟಗಳೊಂದಿಗೆ ಸಂಬಂಧ ಹೊಂದಿದ್ದಾರೆ. ಓಕೆನಾ? NDA ಕೂಡ ಮೈತ್ರಿ ಹೊಂದಿದ್ದಾರೆ ಮತ್ತು ಇಂಡಿಯಾ ಮೈತ್ರಿಕೂಟದೊಂದಿಗೆ ಕೂಡ ಸಂಬಂಧ ಹೊಂದಿರತಕ್ಕಂಥದ್ದು ಇವರು. ಓಕೆ, ಅಂದ್ರೆ 10ನೇ ಪಾಯಿಂಟ್, ಅವರು ಸುಶಾಸನ್ ಬಾಬು ಎಂದು ಪ್ರಸಿದ್ಧಿ ಹೊಂದಿದರು. ಹಾಗಾದ್ರೆ ಇಲ್ಲಿ ಸುಶಾಸನ್ ಬಾಬು ಅಂದ್ರೆ ಏನು ಅರ್ಥ ಇದಕ್ಕೆ ಅಂತ, ಶಿಸ್ತಿನ ಜನರ ಹಿತಚಿಂತನೆಗಳೊಂದಿಗೆ ಆಡಳಿತ ನಡೆಸುವ ಗೌರವಾನ್ವಿತ ನಾಯಕನಿಗೆ ನಾವು ಇಲ್ಲಿ ಸುಶಾಸನ್ ಬಾಬು ಅಂತೇಳಿ ಬಿಹಾರದಲ್ಲಿ ಕರೀತಾರೆ. ಓಕೆ, ರೈಟ್. ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾಯ್ತು. ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.